ನಿನ್ನೆ ನಡೆದಂತಹ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಫಸ್ಟ್ ಓಡಿಐ, ಅದು ಓಡಿಐ ಮ್ಯಾಚ್ ಆಗಿರಲಿಲ್ಲ. ಇಟ್ ವಾಸ್ ಮೋರ್ ಆಫ್ ಅ T20 ಮ್ಯಾಚ್. IPL ಸೀಸನ್ ಮುಗಿಸಿರುವಂತಹ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗೆ ಈ ಥರದ ಒಂದು ಮ್ಯಾಚ್ ಸಿಕ್ಕಿದ್ರೆ ಅದು ನೀರು ಕುಡಿದಷ್ಟು ನಿರಾಯಾಸವಾಗಿರ್ತದೆ. ಹಾಗೆಯೇ ಟಾರ್ಗೆಟ್ ಅನ್ನ ರೀಚ್ ಮಾಡಿದ್ರು. ನಮಸ್ಕಾರ ಎಲ್ರಿಗೂ, ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನೋಡಿ, IPL ಮುಗಿತು, 2 ತಿಂಗಳು IPL ಆಡಿದ್ರು. ಅದಾದ್ಮೇಲೆ ಒಂದು ಟೆಸ್ಟ್ ಮ್ಯಾಚ್ ಮತ್ತೆ ODI ಶುರುವಾಯಿತು. ಬಟ್ ನಿನ್ನೆಯ ODIಯಲ್ಲಿ ಮಳೆಯದ್ದೇ ಆರ್ಭಟ. ಸೊ ಆದ್ರಿಂದ ಮಳೆ ನಿಂತ ಮೇಲೆ ಧರ್ಮಶಾಲದಲ್ಲಿ ಆಗ್ತಿದ್ದು ಒನ್ ಆಫ್ ಅಂದ್ರೆ ದ ಮೋಸ್ಟ್ ಬ್ಯೂಟಿಫುಲ್ ಗ್ರೌಂಡ್ ಇಂಡಿಯಾದಲ್ಲಿ ಆ್ಯಂಡ್ ವರ್ಲ್ಡ್ ಕ್ರಿಕೆಟ್ ಅಂತ ತಗೊಂಡ್ಕೊಂಡ್ರೆ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಗ್ರೌಂಡ್ಸ್. ಅಲ್ಲಿ ಆಗ್ತಿದ್ದಂತಹ ODI ಮ್ಯಾಚ್ ಏನೋ 1:15ಗೆ ಶುರುವಾಗಬೇಕಿತ್ತು, 5:30 ಆದರೂ ಶುರುವಾಗಿರಲಿಲ್ಲ. ಅಂತೂ ಇಂತೂ ಮಳೆ ನಿಂತ ಮೇಲೆ ಜನ ಎಲ್ಲೂ ಹೋಗಿರಲಿಲ್ಲ ಪಾಪ. ಅದೊಂದು ಸೂಪರ್. ಯಾರು ಕೂಡ ಎದ್ದು ಹೋಗಿರಲಿಲ್ಲ. ಮಳೆ ಬಂದರೂ ಪಾಪ ಅಲ್ಲೇ ಇದ್ರು. ಎಸ್, ಏನು 25 ಓವರ್ಗಳ ಪಂದ್ಯ ಅಂತ ಆಯ್ತು. 50 ಓವರಲ್ಲಿ 25. ಓಕೆ, 20 ಪ್ಲಸ್ ಒಂದು 5 ಓವರ್ ಜಾಸ್ತಿ, 25 ಓವರ್. ಸೊ IPL ಥರವೀಗ ವಾಪಸ್ ನಾವು IPL ಮೋಡಿಗೆ ಬಂದಿದ್ದೇವಾ ಅಂತ ಇಂಡಿಯನ್ ಪ್ಲೇಯರ್ಸ್ಗೆ ಆಗಿರಬಹುದು. ಸೊ ಫಸ್ಟ್ ಏನು ಅಫ್ಘಾನಿಸ್ತಾನ ಬ್ಯಾಟಿಂಗ್ ಮಾಡಿದ್ರು, ಆ್ಯಂಡ್ ಅಫ್ಘಾನಿಸ್ತಾನಕ್ಕೂ ಕೂಡ 25 ಓವರ್ಗೆ ಮ್ಯಾಚ್ ಇಳಿದಾಗ ಅವರಿಗೂ ಖುಷಿಯಾಗಿರ್ಬೋದು. ಯಾಕಂತಂದರೆ ಟೆಸ್ಟ್, ODI, T20 ಈ 3 ಫಾರ್ಮ್ಯಾಟನ್ನು ನೀವು ಕನ್ಸಿಡರ್ ಮಾಡಿದರೆ T20 ಫಾರ್ಮ್ಯಾಟಲ್ಲಿ ಅಫ್ಘಾನಿಸ್ತಾನ ಒಂದು ಚೂರು ಅವರ ಒಂದು ಜಾನರ್, ಆ್ಯಕ್ಚುಲಿ ಆ ಒಂದು ಮಾದರಿಯ ಕ್ರಿಕೆಟಲ್ಲಿ ಅವ್ರು ಚಂದ ಮಾಡಿ ಆಡ್ತಾರೆ. 25 ಓವರ್ದು ಮ್ಯಾಚ್ ಅಂತ ಹೇಳಿದಾಗ ಅವರಿಗೂ ಕೂಡ ಖುಷಿಯಾಗಿರ್ಬೋದು. 25 ಓವರ್ ಅವರ ಏನು ಬ್ಯಾಟಿಂಗ್ ಇತ್ತು, ಇಟ್ ವಾಸ್ ಮೋರ್ ಆಫ್ ಒನ್ ಮ್ಯಾನ್ ಶೋ. ಗುರ್ಬಾಜ್ ಅವರು ಇರುವ ತನಕ 25 ಓವರ್ಗೆ 250 ಹೊಡೆದ್ರು ಆಶ್ಚರ್ಯ ಇಲ್ಲ ಅಂತ ಅನಿಸ್ತಾ ಇತ್ತು. ಏನು ಅವರು ಔಟ್ ಆಗೋ ತನಕ 16 ಓವರ್ ಮಾತ್ರ ಅವರಿದ್ದದ್ದು, 15 ಪಾಯಿಂಟ್ ಸಮ್ ಓವರ್ ತನಕ ಅವರಿದ್ರು. ಅಲ್ಲಿಯ ತನಕ ಮ್ಯಾಚ್ ಅಫ್ಘಾನಿಸ್ತಾನ ಕೈಯಲ್ಲಿತ್ತು. ಭಾರತಕ್ಕೆ ನಿನ್ನೆ ಇಬ್ಬರು ODI ಡೆಬ್ಯೂ ಮಾಡಿದ್ರು. ಒಂದು ಗುರ್ನೂರ್ ಬ್ರಾರ್, ಅವರು ಪಂಜಾಬಿನ ಬೌಲರ್, GTಗೆ ಆಡ್ತಾರೆ. ಈಗ ಕಮೆಂಟ್ ಸೆಕ್ಷನ್ ಬರ್ತದೆ GT ಕೋಟ ಅಂತ. ನಾನು ಮತ್ತೆ ಪುನಃ ರೀವೆರಿಫೈ ಮಾಡಿದೆ ವಿಡಿಯೋ ಮಾಡುವ ಮುಂಚೆ. ಹೌದಾ, GT ಕೋಟ ಮಾತ್ರವಾ ಅಂತ. ಅವರ ಫಸ್ಟ್ ಕ್ಲಾಸ್ ರೆಕಾರ್ಡ್ ಈಸ್ ಫಸ್ಟ್ ಕ್ಲಾಸ್ ಅಲ್ಲ, ಡಿಸ್ಟಿಂಕ್ಷನ್, ಫ್ಯಾಂಟಾಸ್ಟಿಕ್. ಈವನ್ ರಣಜಿಯಲ್ಲಿ ಐ ಥಿಂಕ್ 2024-25 ಸೀಸನಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಫಾರ್ ಪಂಜಾಬ್ ಏನೋ ಆಗಿದ್ರು ಅವರು. ಅವರ ಫಸ್ಟ್ ಕ್ಲಾಸ್ ರೆಕಾರ್ಡ್ ಆಗಿರ್ಬೋದು, ಸೂಪರ್ ಆಗಿ ಉಂಟು. ಫ್ಯಾಂಟಾಸ್ಟಿಕ್ ಹೈಟ್, ಲೆಫ್ಟ್ ಆರ್ಮ್ ಬೌಲರ್, ಕನ್ಸಿಸ್ಟೆಂಟ್ ಆಗಿ 145 ಪ್ಲಸ್ಸಲ್ಲಿ ಅವರು ಬಾಲ್ ಆಗ್ತಾಯಿದ್ರು. ನಿನ್ನೆಯ ಪರ್ಫಾರ್ಮೆನ್ಸ್ ಕೂಡ ಫ್ಯಾಂಟಾಸ್ಟಿಕ್. ಸೊ ಅವರ ಒಂದು ಏನು ಹೇಳೋದು, ಟ್ಯಾಲೆಂಟಿಗೆ ಯಾರು ಕೂಡ ಈಗ ಆಕ್ಷೇಪಣೆ ಮಾಡುವಾಗಿಲ್ಲ. ಅಫ್ಕೋರ್ಸು ಯಾವುದು ಭಾರತದ ಕ್ರಿಕೆಟ್ ತಂಡದ ನಾಯಕ ಯಾವ ತಂಡದಲ್ಲಿ IPL ತಂಡದಲ್ಲಿ ಆಡ್ತಾರೆ, ಸೊ ಅವರ ತಂಡದಲ್ಲಿ ಯಾರು ಪ್ಲೇಯರ್ಸ್ ಇದ್ರೆ ಒಂದು ಚೂರು ಅವರಿಗೆ ಫೇವರ್ ಇದನ್ನು ಸಿಕ್ಕೇ ಸಿಗ್ತದೆ. ಈವನ್ ನೋಡಿ, ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿದ್ದಾಗ ಮುಂಬೈ ಇಂಡಿಯನ್ಸ್ ಇದು ಜಾಸ್ತಿ ಪ್ಲೇಯರ್ಸ್ ಬರ್ತಾ ಇದ್ದಾರೆ. ಯಾಕಂತಂದರೆ ಕ್ಯಾಪ್ಟನ್ಗೆ ಗೊತ್ತಿರ್ತದೆ ಆ ಪ್ಲೇಯರ್ಸ್ ಹೇಗೆ ಅಂತ. 2 ತಿಂಗಳು ಅವರ ಜೊತೆ ಒಡನಾಟ ಇರುವಾಗ ಜಾಸ್ತಿ ಓಕೆ ಇವ ಒಳ್ಳೆ ಇದ್ದಾನೆ ಮಾರೆ ಪ್ಲೇಯರ್ ಅಂತ. ಈವನ್ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾಗ ಸಿರಾಜ್, ಹರ್ಷಲ್ ಪಟೇಲ್ ಎಲ್ಲರೂ ಕೂಡ ಅವರಿಗೆಲ್ಲ ಅವಕಾಶ ಸಿಕ್ಕಿತ್ತು. ಅಫ್ಕೋರ್ಸ್ ಸಿರಾಜ್ ಅದನ್ನು ಪ್ರೂವ್ ಮಾಡ್ತಾ ಹೋದ್ರು. ಹರ್ಷಲ್ ಪಟೇಲ್ ಅವರು ಸಿಕ್ಕಿದಂಥ ಅವಕಾಶವನ್ನು ಯುಟಿಲೈಸ್ ಎಲ್ಲ ಮಾಡಿಕೊಳ್ಳಿಲ್ಲ. ಸೊ ಏನು ಗುರ್ನೂರ್ ಬ್ರಾರ್ ಫಸ್ಟ್ ಕ್ಲಾಸ್ ರೆಕಾರ್ಡ್ ಕೂಡ ಸೂಪರ್. ಮತ್ತು GTಯಲ್ಲಿ ಕೂಡ ಆಡ್ತಾರೆ. ಅವ್ರಿಗೆ ಚಾನ್ಸ್ ಸಿಗದಿದ್ರು ಕೂಡ ಅಬ್ಸರ್ವ್ ಮಾಡಿರ್ತಾರೆ. ಅವರಿಗೆ ನಿನ್ನೆ ODI ಏನೋ ಒಂದು ಕ್ಯಾಪ್ ಸಿಕ್ಕಿತ್ತು, ಡೆಬ್ಯೂ ಮ್ಯಾಚ್, 3 ವಿಕೆಟ್ ತೆಗೆದು. ಹರ್ಷ್ ದೂಬೆ ಅದೊಂದು ನನಗೆ ಈಗ ಉಂಟು. ಯಾಕಂದರೆ ಕುಲ್ದೀಪ್ ಯಾದವ್ ಅವರಿದ್ರು, ಅವರಿಗೆ ಚಾನ್ಸ್ ಕೊಡಲಿಲ್ಲ. ಕುಲ್ದೀಪ್ ಯಾದವ್ ಅವರಿಗೆ ಸೈಕಾಗಿ ಹೋಗಿರ್ಬೋದು, ನನ್ನಕ್ಕಿಂತ ಒಳ್ಳೆ ಬೌಲರ್ ಮಾರ್ರೆ ಹಾಗಾದರೆ ಅಂತ. ಅಥವಾ ಬಿಷ್ಣಾಯ್ ಅವ್ರನ್ನ ಪಾಪ ಕನ್ಸಿಡರ್ ಮಾಡಲಿಲ್ಲ. ಬಿಷ್ಣಾಯ್ ಅವರು ಕುಲ್ದೀಪ್ ಯಾದವ್ ಅವರ ಆದಮೇಲೆ ಒಂದು ಕ್ಯೂ ಅಲ್ಲಿದ್ದರು, ಅವರಿಗೆ ಅವಕಾಶವೇ ಸಿಗಲಿಲ್ಲ. ಬಟ್ ಹರ್ಷ್ ದೂಬೆ ಫಸ್ಟ್ 2 ಓವರ್ ಹೊಡಿಸ್ಕೊಂಡ್ರು ಕೂಡ ಅವರು ಕೂಡ 3 ವಿಕೆಟ್ ತೆಗೆದ 5 ಓವರಲ್ಲಿ. ಬಟ್ ಗುರ್ಬಾಜ್ ಅವರ ಬಗ್ಗೆ ಮಾತಾಡಲೇಬೇಕು. ಅಫ್ಘಾನಿಸ್ತಾನದ ಪಾಲಿಗೆ ಫಾಸ್ಟೆಸ್ಟ್ 48 ಬಾಲಲ್ಲಿ 100 ಹೊಡೆದ್ರು ಗುರ್ಬಾಜ್ ಅವರು. ಆ್ಯಂಡ್ ಈವನ್ ಭಾರತದ ಅಗೇನ್ಸ್ಟ್ ODIಯಲ್ಲಿ 100 ಅಂತ ಕನ್ಸಿಡರ್ ಮಾಡಿದರೆ ಸೆಕೆಂಡ್ ಫಾಸ್ಟೆಸ್ಟ್ 100 ಅಗೇನ್ಸ್ಟ್ ಇಂಡಿಯಾ. ಫಸ್ಟ್ ಹೊಡೆದದ್ದು ಐ ಥಿಂಕ್ ಶಹೀದ್ ಅಫ್ರಿದಿ ಅವರು 45 ಬಾಲಿಗೆ ಹೊಡೆದಿದ್ದಾರೆ. ನಾನು ಏನು ಸ್ಟಾಟ್ಸ್ ಎಲ್ಲ ನೋಡ್ತಾ ಇದ್ದೆ. ಇವರು 48 ಬಾಲಿಗೆ ಏನು 100 ಹೊಡೆದ್ರು. ಒಂದು 14 ರನ್ನಲ್ಲಿದ್ದಾಗ ಒಂದು ರಿವ್ಯೂ, ಆ LBW ರಿವ್ಯೂವನ್ನು ಏನಾದರೂ ಭಾರತ ತೆಗೆದುಕೊಂಡಿದ್ರೆ, ಹರ್ಷದೀಪ್ ಅವರು ಹಾಕಿದಂತಹ ಒಂದು ಬಾಲು ಕ್ಲೀನ್ LBW ಆಗಿತ್ತು, ಇನ್ಸೈಡ್ ಎಡ್ಜ್ ಅಂತ ಅಂದ್ಕೊಂಡ್ರೆ ನಾವು ಭಾರತ ಅವರು ರಿವ್ಯೂ ತೆಗೆದುಕೊಳ್ಳಿಲ್ಲ. ಬಟ್ ಅದರ್ ದ್ಯಾನ್ ದ್ಯಾಟ್ ಅದೊಂದು ಬಿಟ್ಟರೆ, ಅದೊಂದು ಚಿಕ್ಕ ಕಪ್ಪು ಚುಕ್ಕೆ ಅಥವಾ ಚಿಕ್ಕ ಜೀವದಾನ ಬಿಟ್ಟರೆ ಗುರ್ಬಾಜ್ ಆಡಿದಂಥ ಆಟ, ಓ ಮೈ ಗಾಡ್ ಏನು. ಹರ್ಷ್ ದುಬೆ ಅವರ ಫಸ್ಟ್ 2 ಓವರ್ ಸರಿಯಾಗಿ ಹೊಡೆಸ್ಕೊಂಡ್ರು. ಸುಂದರ್ ಅವರು 1 ಓವರ್ ಹಾಕಿದ್ದು ಸುಂದರವಾಗಿ ರನ್ ಚಚ್ಚಿಸಿಕೊಂಡ್ರು. ಫ್ಯಾಂಟಾಸ್ಟಿಕ್ 8-4 8-6. ಬಟ್ ಗುರ್ಬಾಜ್ ಅವರಿಗೆ ಕರೆಕ್ಟಾಗಿ ಆ ಕಡೆಯಿಂದ ಯಾರು ಕೂಡ ಅಂಥದ್ದೊಂದು ದೊಡ್ಡ ಸಪೋರ್ಟ್ ಅಂತ ಸಿಗಲಿಲ್ಲ.
135 ತಂಡದ ಸ್ಕೋರ್ 135 ಆಗುವಾಗಲೇ ಗುರ್ಬಾಜ್ ಅವರು 100 ಹೊಡೆದು ಆಗಿದೆ. ಸೊ 15 ಪಾಯಿಂಟ್ ಸಮ್ ಓವರ್ಗೆ ಅವರು ಔಟ್ ಆದರು. ಅವರು ಔಟ್ ಆದ್ಮೇಲೆ ಮ್ಯಾಚ್ ಇಂಡಿಯಾ ಕಡೆಗೆ ಟರ್ನ್ ಆಗಿದೆ. ಯಾಕಂತಂದ್ರೆ ಅವರು ಔಟ್ ಆದ್ಮೇಲೆ ಲಾಸ್ಟ್ 10 ಓವರಲ್ಲಿ ಅಂಥದ್ದೇನು ರನ್ ಬರಲಿಲ್ಲ. ಸೊ ಏನಾದ್ರು ಅಪ್ಪಿತಪ್ಪಿ 230 240 ಹೊಡೆದಿದ್ದಾರೆ 25 ಓವರ್ಗೆ, ಆಗ ಭಾರತಕ್ಕೆ ಇಲ್ಲಿ ಬರ್ತಾ ಇತ್ತು. ಸೊ ಇವರು 25 ಓವರ್ಗೆ 25 ಓವರ್ ಕೂಡ ಪೂರ್ತಿ ಆಡಲಿಲ್ಲ. 24.5 ಓವರ್ಸಲ್ಲಿ ಏನು 194 ರನ್ನಿಗೆ ಆಲ್ ಔಟ್ ಆದರು. ಈ ಬಾಲ್ ಆಫ್ ದಿ ಮ್ಯಾಚ್ ನನಗೆ ಯಾವುದು ಅಂತಂದರೆ ಏನು ನಿತೀಶ್ ರೆಡ್ಡಿ ಅವರು ಪರ್ಫೆಕ್ಟ್ ಯಾರ್ಕರ್ ಹಾಕಿ ಗುರ್ಬಾಜ್ ಅವ್ರನ್ನ ಬೋಲ್ಡ್ ಮಾಡಿದ್ರಲ್ಲ 102 ರನ್ನಲ್ಲಿದ್ದಾಗ, ಫ್ಯಾಂಟ್ಯಾಸ್ಟಿಕ್. ಇಲ್ಲೇ ಇದ್ರೆ ಅವ್ರು ನಿಂತಿದ್ರೆ ಹೇಳಲಿಕ್ಕಾಗೋದಿಲ್ಲ. ನಂಗೆ ಇನ್ನೂ ಸಹ ನೆನ್ಪುಟ್ಟು T20 ವರ್ಲ್ಡ್ ಕಪ್ಪಲ್ಲಿ ಸೂಪರ್ ಓವರ್ ಹೋಗಿತ್ತು ಸೌತ್ ಆಫ್ರಿಕಾ ಅಗೇನ್ಸ್ಟ್. ಏನು ಸೌತ್ ಆಫ್ರಿಕಾ ಆರಾಮ್ಸೆ ವಿನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇವೆ. 26, 27 ಡಿಫೆಂಡ್ ಮಾಡಬೇಕಿತ್ತಲ್ಲ, 4 6 ಎಲ್ಲ ಹೊಡೆದಿದ್ರು ಗುರ್ಬಾಜ್. ಸೊ ಅಫ್ಘಾನಿಸ್ತಾನ್ ಪಾಳ್ಯಕ್ಕೆ ಇವರೊಂಥರ ಸ್ಟಾರ್ ಪ್ಲೇಯರ್, ಅಷ್ಟೇ ಸೂಪರ್ ಆಗಿ ಆಡಿದ್ರು. ಅಂತ ಒಂದು ದೊಡ್ಡ ಸಪೋರ್ಟ್, ಮೇಜರ್ ಸಪೋರ್ಟ್ ಬೇರೆ ಯಾರಿಂದ ಸಿಗ್ಲಿಲ್ಲ. ಅಜ್ಮತುಲ್ಲಾ, ಒಮರ್ ಜಾ ಎಲ್ಲ ಆಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಗುರ್ಬಾಜ್ ಲೆವೆಲ್ಗೆ ಯಾರು ಕೂಡ ಆಡಲಿಲ್ಲ. ನಮ್ಮದು ಏನು ಟಾಪ್ ಬೌಲರ್ ಯಾರು ಅಂತಂದ್ರೆ ಅಫ್ಕೋರ್ಸ್ ಡೆಬ್ಯೂಡೆಂಟ್ ಗುರ್ನೂರ್ ಬ್ರಾರ್ ಆಗಿರ್ಬೋದು. ಅವರು 3 ವಿಕೆಟ್ ತೆಗೆದದ್ದು, 27 ರನ್ನಿಗೆ 3 ವಿಕೆಟ್. ಅದಾದಮೇಲೆ ಹರ್ಷ್ ದೂಬೆ ಅವರು 47 ರನ್ ಹೊಡಿಸ್ಕೊಂಡಿದ್ದಾರೆ 5 ಓವರಲ್ಲಿ, ಬಟ್ ಅವರು 3 ವಿಕೆಟ್ ತೆಗೆದು. ಈ ಥರ ಒಂದು ಡೆಬ್ಯೂಟೆಂಟ್ಸ್ ಚಂದ ಮಾಡಿ ಬಾಲ್ ಹಾಕಿದ್ದಾರೆ, ವಿಕೆಟ್ ತೆಗೆದಾರೆ. ಚೇಸ್ ಸ್ಟಾರ್ಟ್ ಆಯ್ತು ನೋಡಿ. 20 ಓವರ್ ಲೇಟ್ ಇದು ಈ ಒಂದು IPL ಅಲ್ಲಿ 20 ಓವರ್ಗೆ ಮಿನಿಮಮ್ 200 ಹೊಡಿಬೇಕು, 210 ರನ್ ಹೊಡಿಬೇಕು ಇಂಡಿಯಾದಲ್ಲಿ IPL ಎಲ್ಲ ಆದರೆ ಅಂತ ನಾವು ಹೇಳ್ತಿದ್ದೆವು, ಬ್ಯಾಟಿಂಗ್ ಪಿಚ್ ಅಂತ. ಈಗ 25 ಓವರ್ಗೆ 195 ಟಾರ್ಗೆಟ್ ಇದ್ರೆ ಖಂಡಿತ ಗೊತ್ತಿತ್ತು ಭಾರತ ವಿನ್ ಆಗಿ ಆಗ್ತದೆ ಅಂತ. ಬಟ್ ಯಾವ ಥರ ವಿನ್ ಆಗ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ, ಯಾರು ಚಂದ ಮಾಡಿ ಆಡ್ಬೋದು ಅಂತ. ಎಗೈನ್ ನಮ್ಮ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ಕ್ಲಿಕ್ ಆದಂತಹ ರೀತಿ, IPL ಅಲ್ಲಿ ಒಳ್ಳೆ ಫಾರ್ಮಲ್ಲಿ ಇದ್ರು, ಸೆಕೆಂಡ್ ಹೈಯೆಸ್ಟ್ ರನ್ ಗೆಟರ್ ಶುಭ್ಮನ್ ಗಿಲ್ ಅವರು ಆಗಿದ್ದಿದ್ರು. ಅವರು ಕ್ವಾಲಿಫೈಯರ್ 1 ಮತ್ತು ಫೈನಲ್ ಅಲ್ಲಿ RCB ಅಗೇನ್ಸ್ಟ್ ಮಸ್ಟ್ ಅಂಡ್ ಶುಡ್ ವಿನ್ ಮ್ಯಾಚ್ ಅಲ್ಲಿ ಅವರು ಫೇಲ್ ಆದ್ರು. ಬಿಟ್ರೆ ಓವರ್ ಆಲ್ ಅವರ IPL ಜರ್ನಿ ಫ್ಯಾಂಟಾಸ್ಟಿಕ್ ಆಗಿತ್ತು. ಈವನ್ ಒಂದೇ ಟೆಸ್ಟ್ ಆಗಿದ್ದು ಅಫ್ಘಾನಿಸ್ತಾನ್ ಅಗೇನ್ಸ್ಟ್, ಅದರಲ್ಲಿ ಕೂಡ 100 ಹೊಡೆದಿದ್ರು. ಈಗ ODI ಅಲ್ಲಿ ನಾಟ್ ಔಟ್ 66 ಬಾಲ್ಸ್ ಅಲ್ಲಿ 84 ರನ್ಸ್. ಅವರು ಬಂಡೆ ಕಲ್ ತರ ನಿಂತ್ಕೊಂಡ್ರು, ಮತ್ತೆ ಅವರಿಗೆ ಚಿಕ್ಕ ಸಪೋರ್ಟ್ ಕೊಟ್ಟಿದ್ದಾರೆ. ಅಂಡ್ ಆಫ್ ಕೋರ್ಸ್ ನಮ್ಮ ರೋಹಿತ್ ಶರ್ಮಾ ಅವರು ಮತ್ತೆ ಗಿಲ್ ಅವರ ಜೊತೆಗಿನ ಒಂದು ರನ್ಔಟ್ ಅದೊಂದು ಆಗಬಾರ್ದಿತ್ತು. ಏನೋ ಒಂದು ಎಡವಟ್ಟುಂಟು ಗಿಲ್ ಅವ್ರದ್ದು. ಮತ್ತೆ ನಾನ್ ಸ್ಟ್ರೈಕರ್ ಎಂಡಲ್ಲಿ ಇದ್ರೆ ಅವರು ಒಂದಷ್ಟು ಜನರನ್ನ ರನ್ಔಟ್ ಮಾಡಿಸ್ತಾ ಇರ್ತಾರ ಅಂತ. ಅದು ಬಿಡಿ, ಅದು ಮಿಸ್ಕಮ್ಯುನಿಕೇಶನ್ ಆಗಿ ರನ್ಔಟ್ ಆಗೋದು. ಅವರು 16 ಬಾಲ್ಗೆ 16 ರನ್ ಹೊಡೆದು ರನ್ಔಟ್ ಆದ್ರು ರೋಹಿತ್ ಶರ್ಮಾ ಅವರು. ಇಶಾನ್ ಕಿಶನ್ ಒಂದು ಚಿಕ್ಕ ಒಂದು ಸಪೋರ್ಟಿವ್ ರೋಲ್ ಕೊಟ್ರೆ. 22 ಬಾಲ್ ಆಡಿದ್ದು, 22 ಬಾಲ್ಗೆ 34 ರನ್. ನನಗೆ ಎಲ್ಲರಕ್ಕಿಂತ ಖುಷಿಯಾದದ್ದು KL ರಾಹುಲ್. ಸುಮಾರು ಜನ ಟುಕ್ ಹಾಗೆ ಹೀಗೆ ಅಂತ KL ರಾಹುಲ್ ಅವರಿಗೆ ಸಹ ಕಮೆಂಟ್ ಆಗ್ತಾ ಇರ್ತಾರೆ. ಈ IPL ಅಲ್ಲಿ 174 ಸ್ಟ್ರೈಕ್ ರೇಟ್ ಅಲ್ಲಿ ಸೂಪರ್ ಆಗಿ ಆಡಿದ್ದಾರೆ KL ರಾಹುಲ್ ಅವರು. ನಾನು ಇನ್ನೂ ಕೂಡ T20 ಅಂತ ಬಂದ್ರೆ ನನ್ನನ್ನು ನೀವು ಸೀದಾ ಇವ T20 ಆಡ್ಲಿಕ್ಕೆ ಬರುವುದಿಲ್ಲ ಅಂತ ಕನ್ಸಿಡರ್ ಮಾಡಬೇಡಿ. ನನಗೆ ಸಹ ಗೊತ್ತುಂಟು ಸ್ಟ್ರೈಕ್ ರೇಟ್ ಅಲ್ಲಿ ಸಖತ್ ಸ್ಟ್ರೈಕ್ ರೇಟ್ ಅಲ್ಲಿ ಚಸ್ಲಿಕ್ಕೆ ಅಂತ IPL ಅಲ್ಲಿ ಪ್ರೂವ್ ಮಾಡಿದ್ರು. ನಿನ್ನೆ ಆ ಒಂದು ಚೇಸಲ್ಲಿ 19 ಬಾಲ್ಗೆ 39 ರನ್, 4 4 3 6, ಒಂದು ಎಕ್ಸ್ಟ್ರಾ ಕವರ್ ರೀಜನಲ್ಲಿ ಒಂದು ಪಟಾರ್ ಅಂತ 6 ಹೊಡೆದ್ರು. ಓ ಮೈ ಗಾಡ್, ಫ್ಯಾಂಟಾಸ್ಟಿಕ್. ಅದಕ್ಕಿಂತ ಒಂದು ಶಾಟ್ ಗುರ್ಬಾಜ್ ಅವರೊಂದು ಏನು ಸ್ಟ್ರೈಟ್ 6 ಹೊಡೆದ್ರು, ಅದು ಇನ್ನೂ ಚಂದ ಇತ್ತು. ಬಟ್ ನಮ್ಮ ಇಂಡಿಯಾ ಚೇಸಲ್ಲಿ ಬಂದರೆ ಆ ಒಂದು ಶಾಟ್, ಓ ಮೈ ಗಾಡ್, ಅವರು ಬಂದದ್ದು ಅಂದರೆ ಇಲ್ಲಿಯ ತನಕ ತಗೊಂಡು ಹೋಗ್ಲಿಕ್ಕೆ ಬಿಡಲಿಲ್ಲ KL ರಾಹುಲ್ ಅವರು. ಇಲ್ಲದಿದ್ರೆ ಲಾಸ್ಟ್ ಓವರ್ ತನಕ ಹೋಗಿ ಮತ್ತೇನೋ ಎಡವಟ್ಟಾಗೋದು ಬೇಡ ಅಂತ 19 ಬಾಲಲ್ಲಿ 39 ರನ್ ಹೊಡೆದ್ರು. 22.5, 23 ಅಂತಲೇ ಇಟ್ಕೊಳ್ಳುವ ನಾವು. ಇನ್ನು 2 ಓವರ್ ಇರುವಾಗಲೇ ಭಾರತ ವಿಜಯ ದಾಖಲಿಸಿತ್ತು. 3 ವಿಕೆಟ್ ಹೋದದ್ದು, 7 ವಿಕೆಟ್ಗಳ ಭರ್ಜರಿ ಜಯ. ಶ್ರೇಯಸ್ ಅಯ್ಯರ್ ಅವರಿಂದ ಇನ್ನು ದೊಡ್ಡ ಇನ್ನಿಂಗ್ಸ್ ಬರಬೇಕು, ಅಥವಾ ಈ ಥರ KL ರಾಹುಲ್ ಅವರು ಆಡಿದಂಥ ಇನ್ನಿಂಗ್ಸ್ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆವು. ಬರಲಿಲ್ಲ. ಓಕೆ, ನೆಕ್ಸ್ಟ್ ಮ್ಯಾಚಲ್ಲಿ ಬರ್ತದೆ. ಎಲ್ಲ ಮ್ಯಾಚಲ್ಲಿ ಎಲ್ಲರೂ ಸಹ ಕ್ಲಿಕ್ ಆಗ್ಲಿಕ್ಕೆ ಆಗೋದಿಲ್ಲ. ಮ್ಯಾನ್ ಆಫ್ ದ ಮ್ಯಾಚ್ ಗಿಲ್ ಅವರಿಗೆ ಕೊಟ್ಟಿದ್ದಾರೆ. ಬಟ್ ಏನು ಒಂದು ಡೆಬ್ಯೂಟೆಂಟ್ ಯಾರು ಗುರ್ನೂರಿಗೆ ಕೊಟ್ಟರು ಕೂಡ ನಂಗೊಂದು ಬೇಜಾರಾಗ್ತಾ ಇರಲ್ಲ. ಯಾಕಂತಂದರೆ 3 ವಿಕೆಟ್ ತೆಗೆದಿದ್ದಾರೆ. ಇಂಥ ಒಂದು ಹೈ ಸ್ಕೋರಿಂಗ್ ಗೇಮಲ್ಲಿ 5 ಓವರಲ್ಲಿ 27 ರನ್ ಮಾತ್ರ ಬಿಟ್ಟು ಕೊಟ್ಟದ್ದು, 3 ವಿಕೆಟ್ ಕೂಡ ತೆಗೆದಿದ್ರು. ಅವರಿಗೆ ಸಹ ಕೊಡ್ಬೋದಿತ್ತು. ಬಟ್ ಮೇ ಬಿ ಏನಂತಂದರೆ ಆ 3 ವಿಕೆಟಲ್ಲಿ ಲಾಸ್ಟ್ 2 ವಿಕೆಟ್ ಟೈಲೆಂಡರ್ಸ್ ತೆಗೆದಿದ್ದಾರೆ ಅಂತ ಹಾಗೆ ಕನ್ಸಿಡರ್ ಮಾಡಿರ್ಬೋದು. ಬಟ್ ಭಾರತ ವಿನ್ ಆಗಿದೆ. ಕ್ಲೀನ್ ಸ್ವೀಪ್ ವಿನ್ ಆಗ್ತಾರೆ. ಎಲ್ಲಿಯಾದರೂ ಅಪ್ಪಿತಪ್ಪಿ ಭಾರತ ಸೋತ್ರೆ ದೊಡ್ಡ ಶಾಕ್ ಆಗ್ತಿತ್ತು. ಹೇಗೆ ಮಾರ ಅಫ್ಘಾನಿಸ್ತಾನ ಎದುರಲ್ಲ ಸೋತ್ರ ಅಂತ. ಹಾಗೆ ಆಗಲಿಲ್ಲ, ಗೆಲುವಿನ ಪತಾಕೆ ಹಾರಿಸಿದ್ದಾರೆ. ನೆಕ್ಸ್ಟ್ ಮ್ಯಾಚಲ್ಲಿ ಸಹ ವಿನ್ ಆಗ್ತಾರೆ, ಫಾರ್ ಶೋರ್ ವಿನ್ ಆಗ್ತಾರೆ. ಕಮ್ ಆನ್. ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ವುಮೆನ್ಸ್ T20 ವರ್ಲ್ಡ್ ಕಪ್ 2026 ಇವತ್ತು ಸಂಜೆ ಮ್ಯಾಚ್ ಉಂಟು. ಮ್ಯಾಚ್ ಮುಗಿದ ಮೇಲೆ ವಿಡಿಯೋ ಮಾಡ್ತೇನೆ.
ಸೊ ಭಾರತದ ವನಿತೆಯರು ನಮ್ಮ ಇದು ಗೆಲುವಿನ ನಗೆ ಬೀರ್ಲಿ. ಅಫ್ಕೋರ್ಸ್ ಪಾಕಿಸ್ತಾನದ ಅಗೇನ್ಸ್ಟ್ ನಾವೇ ವಿನ್ ಆಗೋದು. ಅಂದರೆ ನಾನು ಏನು ಓವರ್ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇಲ್ಲ. ಅವ್ರದ್ದು ವುಮೆನ್ಸ್ ಅವ್ರದ್ದು ಸ್ಕ್ವಾಡ್ ಅಂತ ಅಷ್ಟಕ್ಕಷ್ಟೇ ಇರೋದು. ನಮ್ಮದು ಒಳ್ಳೆ ಲಯದಲ್ಲಿದ್ದಾರೆ. ಹೋಪ್ಫುಲಿ ನಮ್ಮದು ಗ್ರೂಪಲ್ಲಿ ಟಫ್ ಕಾಂಪಿಟೇಟರ್ಸ್ ಇದ್ದಾರೆ. ಏನು ಆಸ್ಟ್ರೇಲಿಯಾ ವುಮೆನ್ಸ್ ಇದ್ದಾರೆ, ಮತ್ತು ಸೌತ್ ಆಫ್ರಿಕಾ ಟೀಮ್ ಕೂಡ ಇದ್ದಾರೆ. ನೋಡುವ ಭಾರತ ವುಮೆನ್ಸ್ ಟೀಮ್ ಹೇಗೆ ಆಡ್ತಾರೆ ಅಂತ ನೋಡುವ. ಬಟ್ ಇವತ್ತು ವಿಡಿಯೋ ಬರ್ತದೆ, ಸರಿಯಾಗಿದೆ, ಬರುವ. ನಮಸ್ಕಾರ.